ನಮಸ್ಕಾರ ಸ್ನೇಹಿತರೆ, ಎಲ್ಲರಿಗೂ ನಮ್ಮ ಚಾನಲ್ಗೆ ಸ್ವಾಗತ. ನಮ್ಮ ಹಿಂದೂ ಧರ್ಮದಲ್ಲಿ ಯಾವುದೇ ಶುಭ ಕಾರ್ಯ ಇರಲಿ, ಮದುವೆ, ಮುಂಜಿ, ಹೊಸ ಮನೆ ಪ್ರವೇಶ ಅಥವಾ ದೇವಸ್ಥಾನದಲ್ಲಿ ಪೂಜೆ ನಡೀತಿರ್ತಕ್ಕಂಥ ಸಂದರ್ಭದಲ್ಲಿ ಈ ಅಕ್ಷತೆ ಇಲ್ಲದೆ ಆ ಕಾರ್ಯ ಪೂರ್ಣಗೊಳ್ಳೋದೇ ಇಲ್ಲ. ಹಿರಿಯರು ನಮಗೆ ಆಶೀರ್ವಾದ ಮಾಡುವಾಗಲೂ ಸಹ ತಲೆಯ ಮೇಲೆ ಅಕ್ಷತೆಯನ್ನು ಹಾಕಿ ಆಶೀರ್ವಾದವನ್ನು ಮಾಡ್ತಾರೆ. ಆದರೆ ನೀವು ಯಾವತ್ತಾದರೂ ಯೋಚನೆ ಮಾಡಿದ್ದೀರಾ, ಕೇವಲ ಈ ಅಕ್ಕಿ ಕಾಳುಗಳಿಗೆ ನಮ್ಮ ಸಂಪ್ರದಾಯದಲ್ಲಿ ಇಷ್ಟೊಂದು ದೊಡ್ಡ ಸ್ಥಾನ ಯಾಕೆ ಇದೆ? ಅಕ್ಷತೆ ಅಂದರೆ ನಿಜವಾದ ಅರ್ಥ ಏನು? ಯಾವುದೇ ಶುಭ ಕಾರ್ಯಕ್ಕೆ ಇದನ್ನೇ ಬಳಸಬೇಕಂತ ಮೊದಲು ಕಂಡಿಡಿದವರು ಯಾರು? ಹೌದು ಗೆಳೆಯರೆ, ಇವತ್ತಿನ ಈ ವಿಡಿಯೋದಲ್ಲಿ ನಾವು ಕೇವಲ ಅಕ್ಕಿ ಕಾಳು ಎಂದುಕೊಳ್ಳುವ ಈ ಅಕ್ಷತೆಯ ಹಿಂದೆ ಅಡಗಿರುವಂತಹ ಅದ್ಭುತ ಆಧ್ಯಾತ್ಮಿಕ ರಹಸ್ಯ, ನಮ್ಮ ಋಷಿಮುನಿಗಳು ನೀಡಿದಂತಹ ವೈಜ್ಞಾನಿಕ ಹಿನ್ನೆಲೆ ಮತ್ತು ದೇವತೆಗಳಿಗೂ ಅಕ್ಷತೆಗೂ ಇರುವಂತಹ ಸಂಬಂಧದ ಸಂಪೂರ್ಣ ಕಥೆಯನ್ನು ತುಂಬ ಸರಳವಾಗಿ ನಾವು ತಿಳ್ಕೊಳ್ಳೋಣ ಬನ್ನಿ. ವಿಡಿಯೋ ತುಂಬ ಇಂಟ್ರೆಸ್ಟಿಂಗ್ ಆಗಿರುತ್ತೆ. ಎಲ್ಲೂ ಕೂಡ ಸ್ಕಿಪ್ ಮಾಡದೆ ಕೊನೆ ತನಕ ವಿಡಿಯೋನ ನೋಡಿ. ಹಾಗೆ ಮೊದಲನೇ ಬಾರಿ ನಮ್ಮ ಚಾನಲ್ಗೆ ಬರ್ತಾ ಇದ್ದೀರಾ ಅಂದರೆ ನಮ್ಮ ಚಾನಲ್ಗೆ ಸಬ್ಸ್ಕ್ರೈಬ್ ಆಗೋದನ್ನು ಮರಿಬೇಡಿ. ಈಗಲೇ ಚಾನಲ್ನ ಸಬ್ಸ್ಕ್ರೈಬ್ ಮಾಡ್ಕೊಳ್ಳಿ. ಬನ್ನಿ ವಿಡಿಯೋನ ಸ್ಟಾರ್ಟ್ ಮಾಡೋಣ. ಮೊದಲನೇದಾಗಿ ಈ ಅಕ್ಷತೆ ಅನ್ನೋ ಪದದ ಅರ್ಥ ಏನು? ಸಂಸ್ಕೃತದಲ್ಲಿ ಕ್ಷತ ಅಂದರೆ ನಾಶವಾಗುವುದು ಅಥವಾ ಮುರಿದು ಹೋಗುವುದು ಅಂತ ಹೇಳಿ ಅರ್ಥ. ಅದರ ಮುಂದೆ ಆ ಸೇರಿಸಿದಾಗ ಅಕ್ಷತೆ ಆಗುತ್ತೆ. ಅಂದರೆ ಯಾವುದಕ್ಕೆ ನಾಶ ಇಲ್ಲವೋ, ಯಾವುದು ಎಂದಿಗೂ ಮುರಿಯದೆ ಅಖಂಡವಾಗಿದೆಯೋ ಅದೇ ಅಕ್ಷತೆ. ಸಾಮಾನ್ಯವಾಗಿ ಮುರಿಯದ ಇಡೀ ಅಕ್ಕಿ ಕಾಳುಗಳಿಗೆ ಅರಿಶಿನ, ಕುಂಕುಮ ಮತ್ತು ಸ್ವಲ್ಪ ತುಪ್ಪ ಸೇರಿಸಿ ಅಕ್ಷತೆಯನ್ನು ಸಿದ್ಧಪಡಿಸಲಾಗುತ್ತೆ. ಇದು ಜೀವಾವಧಿ ಮತ್ತು ಸಮೃದ್ಧಿಯ ಸಂಕೇತವಾಗಿದೆ. ಇನ್ನು ಅಕ್ಷತೆಗೆ ಯಾಕೆ ಇಷ್ಟೊಂದು ಪ್ರಾಮುಖ್ಯತೆ? ಇದರ ಹಿಂದೆ ಇರುವಂತಹ ಆಧ್ಯಾತ್ಮಿಕ ಕಾರಣವನ್ನು ನಾವು ತಿಳ್ಕೊಳ್ಳೋಣ ಬನ್ನಿ. ಅಕ್ಷತೆಯನ್ನು ಅಖಂಡತೆಯ ಸಂಕೇತ ಅಂತ ಹೇಳಿ ಕರೀತಾರೆ. ಅಂದರೆ ಅಕ್ಕಿ ಕಾಳು ಮುರಿಯದೆ ಪೂರ್ಣವಾಗಿ ಇರುವಂತೆ ನಮ್ಮ ಜೀವನ, ಸುಖ, ಸಂತೋಷ ಮತ್ತು ಸಂಬಂಧಗಳು ಎಂದಿಗೂ ಮುರಿಯದೆ ಅಖಂಡವಾಗಿರಲಿ ಎಂಬ ಉದ್ದೇಶದಿಂದ ಇದನ್ನು ನಾವು ಬಳಸ್ತೀವಿ. ಹಾಗಾಗಿ ಇದನ್ನು ಅಖಂಡತೆಯ ಸಂಕೇತ ಅಂತ ಕರೀತಾರೆ. ಶುದ್ಧವಾದ ಅಕ್ಕಿಗೆ ದೈವಿಕ ತರಂಗಗಳನ್ನು ಆಕರ್ಷಿಸುವಂತಹ ಶಕ್ತಿ ಇದೆ. ಅಕ್ಕಿಗೆ ಅರಿಶಿನ ಮತ್ತು ತುಪ್ಪವನ್ನು ಸೇರಿಸಿದಾಗ ಅದರ ಸತ್ವಗುಣ ಮತ್ತಷ್ಟು ಹೆಚ್ಚುತ್ತದೆ. ಹಾಗಾಗಿ ಇದು ದೇವತೆಗಳನ್ನು ಆಕರ್ಷಣೆ ಮಾಡುತ್ತೆ. ಪೂಜೆಯ ಸಮಯದಲ್ಲಿ ಮಂತ್ರಗಳನ್ನು ಪಠಿಸಿದಾಗ ಆ ಮಂತ್ರಶಕ್ತಿ ಅಕ್ಷತೆಯಲ್ಲಿ ಸಂಗ್ರಹವಾಗುತ್ತೆ. ಅದನ್ನು ತಲೆಯ ಮೇಲೆ ಹಾಕಿದಾಗ ಆ ಶಕ್ತಿ ನಮಗೆ ವರ್ಗಾವಣೆಯಾಗುತ್ತೆ ಎಂಬ ನಂಬಿಕೆ ಇದೆ. ಅಕ್ಕಿಯನ್ನು ನಾವು ಧಾನ್ಯಲಕ್ಷ್ಮಿ ಅಂತ ಕೂಡ ಕರಿತೀವಿ. ಇದು ಪೂಜೆಯಲ್ಲಿ ದೇವತೆಗಳಿಗೆ ಅರ್ಪಿಸುವಂಥ ಶ್ರೇಷ್ಠ ಅವಿಸ್ಸು ಅಂದರೆ ಆಹಾರ. ನಾವು ಅಕ್ಷತೆಯನ್ನು ಶ್ರೇಷ್ಠ ಅಂತ ಯಾಕೆ ಕರಿತೀವಿ? ನಮ್ಮ ವೇದಗಳು, ಪುರಾಣಗಳು ಮತ್ತು ಸ್ಮೃತಿ ಗ್ರಂಥಗಳಲ್ಲಿ ಅಕ್ಷತೆಯ ಶ್ರೇಷ್ಠತೆಯನ್ನು ಕೊಂಡಾಡಿದ್ದಾರೆ. ನಮ್ಮೆಲ್ಲರಿಗೂ ತಿಳಿದಿರುವಂತೆ ಅಕ್ಕಿಯು ನಮ್ಮ ಪಾಲಿನ ಅನ್ನ. ಅನ್ನವನ್ನು ಬ್ರಹ್ಮ ಅಂತ ಕರಿತೀವಿ. ಅನ್ನಂ ಬ್ರಹ್ಮ. ಹಾಗಾಗಿ ಅಕ್ಷತೆಯನ್ನು ತಲೆ ಮೇಲೆ ಹಾಕುವುದೆಂದರೆ ನಿನ್ನ ಜೀವನದಲ್ಲಿ ಆಹಾರ, ಧಾನ್ಯ ಮತ್ತು ಸಂಪತ್ತಿಗೆ ಎಂದಿಗೂ ಕೊರತೆಯಾಗದಿರಲಿ ಎಂದು ಅರಸಿದಂತೆ. ಅನ್ನಂ ಬಹುಕುರ್ವೀತ ಅಂದರೆ ಅನ್ನವನ್ನು ಗೌರವಿಸಿ ಅಂತ ಹೇಳ್ತಾರೆ. ಅನ್ನವೇ ಸರ್ವಶ್ರೇಷ್ಠ, ಅದು ಜೀವಕೋಟಿಯ ಮೂಲ ಎಂದು ವೇದಗಳಲ್ಲೇ ಉಲ್ಲೇಖಿಸಲಾಗಿದೆ. ಸಾಮಾನ್ಯವಾಗಿ ಅನ್ನ ನಿಜವಾಗ್ಲೂ ಪ್ರಾಣ ಅಂತಲೇ ಹೇಳಬೇಕು. ನಿಜ ಅಲ್ವಾ? ನಾವು ಯಾವುದೇ ಊಟವನ್ನು ಮಾಡಲಿ, ಆದರೆ ಅನ್ನವನ್ನು ತಿನ್ನಬೇಕಂತ ತುಂಬ ಅನಿಸುತ್ತೆ. ಕೆಲವರಲ್ಲಿ ಅನ್ನ ತಿಂದ್ರೇ ನಮ್ಮ ಊಟ ಸಂಪೂರ್ಣ ಆಗುತ್ತೆ ಅಂತ ಅಂದ್ಕೊಂಡಿರ್ತಾರೆ. ಹೀಗೆ ಅನ್ನಕ್ಕೆ ಹೆಚ್ಚು ಪ್ರಾಶಸ್ತ್ಯವನ್ನು ಕೊಟ್ಟಿದ್ದಾರೆ. ಹೀಗೆ ನಿಮ್ಮಲ್ಲಿ ಎಷ್ಟು ಜನಕ್ಕೆ ಅನ್ನ ತಿಂದ್ರೇ ನಮ್ಮ ಊಟ ಸಂಪೂರ್ಣ ಅಂತ ಅನಿಸುತ್ತೆ? ಕಮೆಂಟ್ ಬಾಕ್ಸ್ನಲ್ಲಿ ತಿಳಿಸಿ. ಕೆಲವು ಶಾಸ್ತ್ರಗಳ ಪ್ರಕಾರ ಪೂಜಾ ವಿಧಾನಗಳನ್ನು ತಿಳಿಸುವಂತಹ ಕರ್ಮಕಾಂಡ ಗ್ರಂಥಗಳಲ್ಲಿ ಪೂಜೆಗೆ ಯಾವುದೇ ಅಪರೂಪದ ವಸ್ತುಗಳು ಸಿಗದಿದ್ದರೂ ಕೇವಲ ಭಕ್ತಿಯಿಂದ ಅಕ್ಷತೆಯನ್ನು ಸಮರ್ಪಿಸಿದರೆ ಇಡೀ ಪೂಜೆಯ ಫಲ ಸಿಗುತ್ತದೆ ಎಂಬ ನಂಬಿಕೆ ಇದೆ. ವೈಜ್ಞಾನಿಕವಾಗಿ ಮತ್ತು ಜ್ಯೋತಿಷ್ಯ ಶಾಸ್ತ್ರದ ಪ್ರಕಾರ ಅರಿಶಿನವು ನಂಜು ನಿರೋಧಕ ಹಾಗೂ ಧನಾತ್ಮಕ ಶಕ್ತಿಯನ್ನು ಹೆಚ್ಚಿಸುವ ಗುಣ ಹೊಂದಿದೆ. ಅಕ್ಕಿ ಮತ್ತು ಅರಿಶಿನದ ಮಿಶ್ರಣವು ಸುತ್ತಮುತ್ತಲಿನ ನೆಗೆಟಿವ್ ಎನರ್ಜಿಯನ್ನು ದೂರ ಮಾಡುತ್ತದೆ ಎಂಬ ನಂಬಿಕೆ ಇದೆ. ಇನ್ನು ಅಕ್ಷತೆಯನ್ನು ಯಾಕೆ ಬಳಸಬೇಕು ಅಂತ ಯಾರು ಕಂಡುಹಿಡಿದ್ರು ಅಂತ ತಿಳ್ಕೊಳ್ಳೋದಾದರೆ, ಇದನ್ನು ಯಾರೋ ಒಬ್ಬರು ವ್ಯಕ್ತಿ ಕಂಡುಹಿಡಿದಿದ್ದಲ್ಲ.
ಇದು ವೈದಿಕ ಕಾಲದ ಮಹರ್ಷಿಗಳು ನಮಗೆ ನೀಡಿದಂಥ ಒಂದು ಕೊಡುಗೆಯಾಗಿದೆ. ಹಿಂದೂ ಧರ್ಮದ ಮೂಲ ಪುರುಷರಾದ ಋಷಿಗಳು ಪ್ರಕೃತಿಯನ್ನು ಆಳವಾಗಿ ಅಧ್ಯಯನ ಮಾಡಿರ್ತಾರೆ. ಅವರು ನವಧಾನ್ಯಗಳಲ್ಲಿ ಅಕ್ಕಿಗೆ ಅತ್ಯುನ್ನತ ಸ್ಥಾನವನ್ನು ನೀಡಿದ್ದಾರೆ. ಇನ್ನು ಶ್ರೀರಾಮನ ಪಟ್ಟಾಭಿಷೇಕದ ಸಮಯದಲ್ಲಿ ವಸಿಷ್ಠ ಮಹರ್ಷಿಗಳು ಮತ್ತು ದೇವತೆಗಳು ರಾಮನಿಗೆ ಅಕ್ಷತೆ ಹಾಕಿ ಆಶೀರ್ವದಿಸಿದರು ಎಂಬ ನಂಬಿಕೆ ಇದೆ. ಶಿವಪಾರ್ವತಿಯರ ಕಲ್ಯಾಣದ ವೇಳೆಯೂ ದೇವತೆಗಳು ಆಕಾಶದಿಂದ ಅಕ್ಷತೆಯನ್ನು ಮಳೆಗರೆದರು ಎಂಬ ಉಲ್ಲೇಖಗಳು ಇದೆ. ಅಂದಿನಿಂದ ಇಲ್ಲಿಯವರೆಗೂ ನಾವೆಲ್ಲರೂ ಕೂಡ ಅಕ್ಷತೆಯನ್ನು ಶುಭ ಕಾರ್ಯಗಳಲ್ಲಿ ಬಳಸ್ತೀವಿ. ಇದು ವಾಡಿಕೆಯಾಗಿದೆ. ಇನ್ನು ಅಕ್ಷತೆಯನ್ನು ಬಳಸುವಾಗ ಕೆಲವು ನಿಯಮಗಳನ್ನು ಪಾಲಿಸಬೇಕು. ಅಕ್ಷತೆಗೆ ಬಳಸುವಂತಹ ಅಕ್ಕಿ ಕಾಳುಗಳು ತುಂಡಾಗಿರಬಾರದು. ಮುರಿದ ಅಕ್ಕಿ ನಕಾರಾತ್ಮಕತೆಯನ್ನು ತರುತ್ತದೆ. ಅಕ್ಕಿಗೆ ಕೇವಲ ಅರಿಶಿನ ಹಚ್ಚಿ ಹಳದಿ ಮಾಡುವುದು ಅತ್ಯಂತ ಶ್ರೇಷ್ಠ. ಕೆಲವು ಕಡೆ ಕುಂಕುಮವನ್ನು ಕೂಡ ಬಳಸ್ತಾರೆ. ದೇವರಿಗೆ ಪೂಜಿಸುವಾಗ, ಮದುಮಕ್ಕಳಿಗೆ ಅರಸುವಾಗ, ಹಿರಿಯರು ಕಿರಿಯರನ್ನು ಆಶೀರ್ವದಿಸುವಾಗ ಅವರ ತಲೆಯ ಭಾಗಕ್ಕೆ ಅಕ್ಷತೆಯನ್ನು ಹಾಕ್ತಾರೆ. ಇದರಿಂದ ಆಶೀರ್ವಾದದ ಶಕ್ತಿ ನೇರವಾಗಿ ದೇಹವನ್ನು ಸೇರುತ್ತದೆ. ಜ್ಯೋತಿಷ್ಯವನ್ನು ಬರೆದಂತಹ ಪರಾಶರ ಮುನಿಗಳಂತಹ ಜ್ಞಾನಿಗಳು ಅಕ್ಕಿಯು ಚಂದ್ರಗ್ರಹಕ್ಕೆ ಸಂಬಂಧಿಸಿದ್ದು ಮತ್ತು ಅರಿಶಿನವು ಗುರುಗ್ರಹಕ್ಕೆ ಸಂಬಂಧಿಸಿದ್ದು ಎಂದು ತಿಳಿಸಿದ್ದಾರೆ. ಇವೆರಡರ ಮಿಶ್ರಣವೇ ಅಕ್ಷತೆ. ಹಾಗಾಗಿ ಇದನ್ನು ಬಳಸೋದ್ರಿಂದ ಮನಸ್ಸು ಶಾಂತವಾಗುತ್ತದೆ ಮತ್ತು ಅದೃಷ್ಟ ಕೂಡ ಒಲಿದು ಬರುತ್ತದೆ ಅಂತ ಹೇಳಿ ಪ್ರತಿಪಾದಿಸಿದ್ದಾರೆ. ಒಟ್ಟಾರೆಯಾಗಿ ಹೇಳಬೇಕಂದ್ರೆ ಅಕ್ಷತೆ ಅಂದರೆ ಕೇವಲ ಅಕ್ಕಿ ಅಲ್ಲ, ಅದು ನಮ್ಮ ಋಷಿಮುನಿಗಳು ನಮಗೆ ದಾರೆ ಎರೆದಂತಹ ಆರೋಗ್ಯ, ಐಶ್ವರ್ಯ ಮತ್ತು ದೀರ್ಘಾಯುಷ್ಯದ ಆಶೀರ್ವಾದದ ಮಾಧ್ಯಮ. ಹಾಗೆ ಅಕ್ಷತೆಯಲ್ಲಿ ಯಾವ ದೇವರಿಗೆ ಯಾವುದು ಶ್ರೇಷ್ಠ ಅಂತ ಹೇಳಿ ತಿಳ್ಕೊಳ್ಳೋಣ ಬನ್ನಿ. ನಾವು ಸಾಮಾನ್ಯವಾಗಿ ಅರಿಶಿನದ ಅಕ್ಷತೆಯನ್ನು ಎಲ್ಲದಕ್ಕೂ ಬಳಸ್ತೀವಿ. ಆದರೆ ಶಾಸ್ತ್ರಗಳ ಪ್ರಕಾರ ವಿಭಿನ್ನ ದೇವತೆಗಳಿಗೆ ಬೇರೆ ಬೇರೆ ಬಣ್ಣದ ಅಕ್ಷತೆಯನ್ನು ಕೂಡ ಅರ್ಪಿಸ್ತಾರೆ. ವಿಷ್ಣು ಮತ್ತು ಗಣೇಶ ಹಳದಿ ಬಣ್ಣದ ಅಕ್ಷತೆ ಅಂದರೆ ಅರಿಶಿನ ಮಿಶ್ರಿತ ಅಕ್ಷತೆ. ಲಕ್ಷ್ಮಿ ಮತ್ತು ದುರ್ಗಾದೇವಿಯರು ಕೆಂಪು ಬಣ್ಣದ ಅಕ್ಷತೆ, ಕುಂಕುಮ ಅಥವಾ ರಕ್ತಚಂದನವನ್ನು ಮಿಶ್ರಿತ ಮಾಡಿರ್ತಾರೆ. ಇದು ಶಕ್ತಿ ಮತ್ತು ಸಮೃದ್ಧಿಯ ಸಂಕೇತ ಅಂತ ಹೇಳ್ತಾರೆ. ಇನ್ನು ಶಿವನಿಗೆ ಬಿಳಿ ಅಕ್ಷತೆ, ಕೇವಲ ಶುದ್ಧವಾದ ಅಕ್ಕಿ ಅಥವಾ ಭಸ್ಮ ಮಿಶ್ರಿತ ಅಕ್ಕಿಯನ್ನು ನಾವು ಶಿವನಿಗೆ ಅರ್ಪಿಸಬೇಕು. ಶಿವನಿಗೆ ಕೇವಲ ಬಿಳಿ ಅಕ್ಕಿಯನ್ನಷ್ಟೇ ಅರ್ಪಿಸಬೇಕು. ಆದರೆ ಭಗವಾನ್ ವಿಷ್ಣುವಿಗೆ ಎಂದಿಗೂ ಒಣ ಅಥವಾ ಬಿಳಿ ಅಕ್ಕಿಯನ್ನು ಅರ್ಪಿಸಬಾರ್ದು. ಅದಕ್ಕೆ ಅರಿಶಿನ ಮತ್ತು ಸ್ವಲ್ಪ ತುಪ್ಪವನ್ನು ಸೇರಿಸಿ ನೀವು ಅಕ್ಷತೆಯನ್ನು ಮಾಡಿ ಅರ್ಪಿಸಬಹುದು. ಅಕ್ಷತೆಯಲ್ಲಿ ತುಪ್ಪವನ್ನು ಯಾಕೆ ಸೇರಿಸ್ತಾರೆ? ಒಂದು, ಅಕ್ಕಿ ತುಂಡಾಗದಿರಲಿ ಅಂತ ಹೇಳಿ ಕೂಡ ಸೇರಿಸ್ತಾರೆ. ಹಸುವಿನ ತುಪ್ಪ ಸ್ನಿಗ್ಧತೆಯನ್ನು ಉಂಟು ಮಾಡುತ್ತೆ. ಇದು ಪೂಜೆ ಸಮಯದಲ್ಲಿ ವಾತಾವರಣದಲ್ಲಿ ಇರುವಂತಹ ಸಾತ್ವಿಕ ತರಂಗಗಳನ್ನು ಅಕ್ಕಿ ಕಾಳುಗಳು ಹೆಚ್ಚು ಸಮಯದವರೆಗೆ ಹಿಡಿದಿಟ್ಟುಕೊಳ್ಳಲು ಸಹಾಯವನ್ನು ಮಾಡುತ್ತೆ. ಈ ಕಾರಣಕ್ಕಾಗಿ ಅಕ್ಷತೆಯಲ್ಲಿ ತುಪ್ಪವನ್ನು ಬಳಸ್ತಾರೆ. ಹಿಂದೂ ಪೂಜಾ ಪದ್ಧತಿಯಲ್ಲಿ ಅಕ್ಷತೆಗೆ ಅತ್ಯುನ್ನತ ಮನ್ನಣೆ ಇದೆ. ಹಿಂದೆ ಹೇಳಿದಂತೆ ಪೂಜೆಯ ಸಮಯದಲ್ಲಿ ಯಾವುದಾದರೂ ಒಂದು ವಸ್ತು ಕೊರತೆಯಾದರೂ ಸಹ ಅದಕ್ಕೆ ನೀವು ಪರ್ಯಾಯವಾಗಿ ಅಕ್ಷತೆಯನ್ನು ಬಳಸಬಹುದು. ಭಾವಶುದ್ಧತ್ಯರ್ಥಂ ಅಕ್ಷತಾನ್ ಸಮರ್ಪಯಾಮಿ ಅಂತ ಹೇಳಿ ಅಕ್ಷತೆಯನ್ನು ಸಮರ್ಪಿಸಿ. ಅಕ್ಷತೆಯು ಎಲ್ಲ ವಸ್ತುಗಳ ಸ್ಥಾನವನ್ನು ತುಂಬಬಲ್ಲದು ಎಂದು ಶಾಸ್ತ್ರ ಹೇಳುತ್ತೆ. ಉದಾಹರಣೆಗೆ ಬಂಗಾರ, ಬೆಳ್ಳಿ, ವಸ್ತ್ರ ಅಥವಾ ಹಣ್ಣು, ಹೂವು ಸಿಗದಿದ್ದಂತಹ ಸಂದರ್ಭದಲ್ಲಿ ಮಾತ್ರ. ನೀವು ಅಕ್ಷತೆಯನ್ನು ಹಾಕಬೇಕಂದ್ರೆ ಒಂದು ಮಂತ್ರವನ್ನು ಪಠಿಸಬಹುದು. ಆ ಮಂತ್ರ ಯಾವುದಪ್ಪ ಅಂದರೆ ತದೇವ ಲಗ್ನಂ ಸುದಿನಂ ತದೇವ ತಾರಾಬಲಂ ಚಂದ್ರಬಲಂತ ವಿದ್ಯಾಬಲಂ ದೈವಬಲಂ ತದೇವ ಲಕ್ಷ್ಮೀಪತೆ ತ್ರೇಂಗಿಯುಗಂ ಸ್ಮರಾಮಿ. ಈ ಮಂತ್ರವನ್ನು ಪಠಿಸುತ್ತಾ ನೀವು ದೇವರಿಗೆ ಅಕ್ಷತೆಯನ್ನು ಹಾಕಬಹುದು. ಇದರ ಅರ್ಥ ಏನಪ್ಪ ಅಂದರೆ ಯಾವಾಗ ನಾವು ದೇವರನ್ನು ಸ್ಮರಿಸುತ್ತವೆಯೋ ಆ ಲಗ್ನ, ಆ ದಿನ, ಆ ನಕ್ಷತ್ರಬಲ, ಚಂದ್ರಬಲ, ವಿದ್ಯಾಬಲ ಮತ್ತು ದೈವಬಲ ಎಲ್ಲವೂ ನಮಗೆ ಸಿದ್ಧಿಸುತ್ತದೆ. ಈ ಅಕ್ಷತೆಯ ಮೂಲಕ ಆ ಎಲ್ಲ ಸೌಭಾಗ್ಯಗಳು ನಿಮಗೆ ಸಿಗಲಿ ಎಂದು ಅರಸಲಾಗುತ್ತೆ. ನಾವು ಹೊಸ ಮನೆಗೆ ಪ್ರವೇಶಿಸುವಂಥ ಸಂದರ್ಭದಲ್ಲಿ ಅಥವಾ ದೃಷ್ಟಿ ತೆಗಿಬೇಕಂದ್ರೂ ಕೂಡ ಅಕ್ಕಿ ಅಥವಾ ಅಕ್ಷತೆಯನ್ನು ಬಳಸ್ತೀವಿ. ಇದು ಮನೆಯ ಮೂಲೆ ಮೂಲೆಗಳಲ್ಲಿ ಇರುವಂತಹ ನಕಾರಾತ್ಮಕ ಶಕ್ತಿಯನ್ನು ಹೀರಿಕೊಳ್ಳುತ್ತದೆ. ಯಾವುದೇ ಕಳಶ ಇಡುವಾಗ ಅದರ ಕೆಳಗೆ ಅಕ್ಕಿ ಅಥವಾ ಅಕ್ಷತೆಯ ಪೀಠವನ್ನು ಸಿದ್ಧಪಡಿಸ್ತೀವಿ. ಇದು ಭೂಮಿಯ ಶಕ್ತಿಯನ್ನು ಮತ್ತು ಕಲಶದ ದೈವಿಕ ಶಕ್ತಿಯನ್ನು ಸಮತೋಲನದಲ್ಲಿಡುತ್ತೆ. ಇನ್ನು ಇದನ್ನು ಕೇಳ್ತಾ ನಿಮಗೆ ಅನಿಸ್ಬೋದು, ಶಿವನಿಗೆ ಯಾಕೆ ನಾವು ಅಕ್ಷತೆಯನ್ನು ಅರ್ಪಿಸಬಾರ್ದು ಅಂತ.
ಹಿಂದೂ ಧರ್ಮ ಮತ್ತು ಶಿವಪುರಾಣದ ಪ್ರಕಾರ ಶಿವನಿಗೆ ಅರಿಶಿನ ಮಿಶ್ರಿತ ಅಕ್ಷತೆಯನ್ನು ಏರಿಸುವುದಕ್ಕಿಂತ ಬಿಳಿ ಅಕ್ಕಿಯನ್ನು ಅರ್ಪಿಸುವುದಕ್ಕೆ ವಿಶೇಷ ಕಾರಣಗಳಿವೆ. ನಮ್ಮೆಲ್ಲರಿಗೂ ತಿಳಿದಿರುವಂತೆ ಶಿವನು ವೈರಾಗ್ಯದ ಸಂಕೇತ. ಶಿವ ಲೌಕಿಕ ಸುಖ ಭೋಗಗಳಿಂದ ದೂರವಿರುವಂತಹ ಸ್ಮಶಾನದಲ್ಲಿ ವಾಸಿಸುವ ಪರಮ ವೈರಾಗಿ. ಬಿಳಿ ಬಣ್ಣವು ಶುದ್ಧತೆ, ಶಾಂತಿ, ಸಾತ್ವಿಕತೆ ಮತ್ತು ವೈರಾಗ್ಯವನ್ನು ಪ್ರತಿನಿಧಿಸುತ್ತದೆ. ಹಾಗಾಗಿ ಶಿವನಿಗೆ ಬಿಳಿ ಬಣ್ಣದ ವಸ್ತುಗಳೆಂದರೆ ಅತ್ಯಂತ ಪ್ರಿಯ. ಶಿವನ ತಲೆಯ ಮೇಲೆ ಚಂದ್ರನಿದ್ದಾನೆ. ಜ್ಯೋತಿಷ್ಯ ಶಾಸ್ತ್ರದ ಪ್ರಕಾರ ಬಿಳಿ ಅಕ್ಕಿಯು ಚಂದ್ರಗ್ರಹಕ್ಕೆ ಸಂಬಂಧಿಸಿದ್ದು. ಶಿವನಿಗೆ ಬಿಳಿ ಅಕ್ಕಿಯನ್ನು ಅರ್ಪಿಸುವುದರಿಂದ ಜಾತಕದಲ್ಲಿ ಚಂದ್ರದೋಷ ಕೂಡ ನಿವಾರಣೆಯಾಗುತ್ತೆ ಎಂಬ ನಂಬಿಕೆ ಇದೆ. ಹಾಗೆ ಮನಸ್ಸಿಗೆ ಶಾಂತಿ ಸಿಗುತ್ತದೆ. ನೀವು ಶಿವಪುರಾಣವನ್ನು ಒಮ್ಮೆ ಓದಿ ನೋಡಿ. ಅದರಲ್ಲಿ ಬಿಳಿ ಅಕ್ಕಿಯನ್ನು ಶಿವನಿಗೆ ಬಳಸಬೇಕು ಅಂತ ಸ್ಪಷ್ಟವಾಗಿ ಹೇಳಲಾಗಿದೆ. ಇದರಿಂದ ಆಯುಷ್ಯ ವೃದ್ಧಿಯಾಗುತ್ತದೆ ಮತ್ತು ಕಷ್ಟಗಳು ದೂರವಾಗುತ್ತವೆ ಎಂಬ ನಂಬಿಕೆ ಇದೆ. ಇನ್ನು ಶಿವನಿಗೆ ಅಕ್ಷತೆಯನ್ನು ಕೊಟ್ಟರೆ ಏನು ದೊಡ್ಡ ಪಾಪವೇನೂ ಆಗೋದಿಲ್ಲ. ಆದರೆ ಶಾಸ್ತ್ರಗಳ ಪ್ರಕಾರ ಅದು ಶಿವನ ಮೂಲ ತತ್ವಕ್ಕೆ ವಿರುದ್ಧವಾಗಿದೆ. ಅರಿಶಿನವನ್ನು ನಾವು ಸೌಭಾಗ್ಯದ ಸಂಕೇತ, ಅಲಂಕಾರದ ಮತ್ತು ಸ್ತ್ರೀ ಶಕ್ತಿಯ ಸಂಕೇತ ಅಂತ ನೋಡ್ತೀವಿ. ಶಿವನು ಅಲಂಕಾರ ಪ್ರಿಯನಲ್ಲ, ಅವನು ಭಸ್ಮಪ್ರಿಯ. ಹಾಗಾಗಿ ಶಿವಲಿಂಗಕ್ಕೆ ನೇರವಾಗಿ ಅರಿಶಿನವನ್ನೂ ಸಹ ಹಚ್ಚುವುದಿಲ್ಲ. ಅರಿಶಿನದ ಅಕ್ಷತೆಯನ್ನು ಕೂಡ ಸಮರ್ಪಿಸುವುದಿಲ್ಲ. ಶಿವನು ಸದಾ ಉರಿಯುವಂತಹ ಜ್ಞಾನಾಗ್ನಿಯ ಸ್ವರೂಪ. ಅರಿಶಿನವು ಕೂಡ ಪ್ರಕೃತಿಯಲ್ಲಿ ಉಷ್ಣ ಗುಣವನ್ನು ಹೊಂದಿದೆ. ಶಿವನಿಗೆ ತಂಪು ನೀಡುವ ವಸ್ತುಗಳಾದಂತಹ ನೀರು, ಹಾಲು, ಎಳನೀರು ಮತ್ತು ಬಿಳಿ ಅಕ್ಕಿಯನ್ನು ಅರ್ಪಿಸಿ ಅವನನ್ನು ಶಾಂತಗೊಳಿಸಿ. ಆದರೆ ಉಷ್ಣತೆಯನ್ನು ಹೊಂದಿರುವಂತಹ ಅರಿಶಿನವನ್ನು ಮಾತ್ರ ಹಾಕಬೇಡಿ. ಈಗ ನಿಮಗೆ ಒಂದು ಕ್ಲಾರಿಟಿ ಸಿಕ್ತು ಅಂತ ಅನಿಸುತ್ತೆ. ಶಿವನಿಗೆ ಭಸ್ಮ ಹಾಗೂ ಬಿಳಿ ಅಕ್ಕಿಯನ್ನು ನೀವು ಸಮರ್ಪಿಸಿ ಪೂಜೆಯನ್ನು ಮಾಡಿ. ನೋಡಿದ್ರಲ್ಲ ಗೆಳೆಯರೆ, ನಮ್ಮ ಸನಾತನ ಧರ್ಮದಲ್ಲಿ ಆಚರಿಸುವಂತಹ ಪ್ರತಿಯೊಂದು ಸಣ್ಣ ಆಚರಣೆಯ ಹಿಂದೆಯೂ ಎಂತಹ ಅದ್ಭುತವಾದ ಆಧ್ಯಾತ್ಮಿಕ ಮತ್ತು ವೈಜ್ಞಾನಿಕ ರಹಸ್ಯ ಅಡಗಿದೆ ಅಂತ. ಕೇವಲ ಒಂದು ಅಕ್ಕಿ ಕಾಳು ಅಂತ ನಾವು ಅಂದ್ಕೊಳ್ಳುವ ಅಕ್ಷತೆ ನಿಜಕ್ಕೂ ನಮ್ಮ ಜೀವನದ ಅಖಂಡತೆ ಮತ್ತು ಐಶ್ವರ್ಯದ ಸಂಕೇತವಾಗಿದೆ. ಮುಂದಿನ ಸಲ ನೀವು ಯಾವುದೇ ಪೂಜೆಯಲ್ಲಿ ಕೂತಾಗ ಅಥವಾ ಹಿರಿಯರಿಂದ ಅಕ್ಷತೆಯ ಆಶೀರ್ವಾದ ಪಡೆಯುವಾಗ ಅದರ ಹಿಂದೆ ಇರುವಂತಹ ಈ ಪವಿತ್ರವಾದ ಭಾವನೆಯನ್ನು ಖಂಡಿತವಾಗಿ ನೆನಪಿಸ್ಕೊಳ್ಳಿ. ನಿಮಗೆ ಈ ಮಾಹಿತಿ ಇಷ್ಟವಾಗಿದೆ ಅಂತ ನಾನು ಭಾವಿಸ್ತೀನಿ. ಈ ವಿಡಿಯೋ ಬಗ್ಗೆ ನಿಮ್ಮ ಅನಿಸಿಕೆ ಏನು ಅನ್ನೋದನ್ನು ಕೆಳಗಡೆ ಕಮೆಂಟ್ ಬಾಕ್ಸ್ನಲ್ಲಿ ತಿಳಿಸಿ. ಹಾಗೆ ನಿಮ್ಮ ಕುಟುಂಬದವರು ಮತ್ತು ನಿಮ್ಮ ಸ್ನೇಹಿತರೊಂದಿಗೆ ಈ ಮಾಹಿತಿಯ ವಿಡಿಯೋವನ್ನು ತಪ್ಪದೇ ಶೇರ್ ಮಾಡಿ. ಇದೇ ರೀತಿ ಮತ್ತಷ್ಟು ಇಂಟ್ರೆಸ್ಟಿಂಗ್ ಕಥೆಗಳನ್ನು ತಿಳಿಯಲು ನಮ್ಮ ಚಾನಲ್ಗೆ ಈಗಲೇ ಸಬ್ಸ್ಕ್ರೈಬ್ ಆಗಿ. ಪಕ್ಕದಲ್ಲಿ ಇರುವಂತಹ ಬೆಲ್ ಐಕಾನ್ ಮೇಲೆ ಕ್ಲಿಕ್ ಮಾಡಿ. ಮತ್ತೊಂದು ಅದ್ಭುತವಾದ ವಿಷಯದೊಂದಿಗೆ ಮುಂದಿನ ವಿಡಿಯೋದಲ್ಲಿ ಸಿಗೋಣ. ಅಲ್ಲಿಯವರೆಗೂ ಧನ್ಯವಾದಗಳು. ನಮಸ್ಕಾರ.